ನೋಡಿ, ನಾವು ಬ್ಯಾಂಕ್ನಲ್ಲಿ ಎಫ್ ಡಿ ಮಾಡಿದಾಗ 6-7% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಎಫ್ ಡಿಗಿಂತ ಜಾಸ್ತಿ ರಿಟರ್ನ್, ಹಾಗೆ ಸೇಫ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ ಮಾಡಿದ ಹಣ ಸೇಫ್ ಆಗಿರಬೇಕು. ಈ ರೀತಿಯಾದ ಯಾವುದಾದ್ರೂ ಆಪ್ಷನ್ ಇದೆಯಾ? ರಿಟರ್ನ್ ಜಾಸ್ತಿ ಬೇಕು ಅಂತ ಹೇಳಿ ರಿಸ್ಕ್ ತಗೊಂಡು ಸ್ಟಾಕ್, ಶೇರ್, ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆದರೆ ಎಲ್ಲರೂ ಕೂಡ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇರಲ್ಲ. ಮೋಸ್ಟ್ ಆಫ್ ದ ಇನ್ವೆಸ್ಟರ್ಸ್ ತಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಮ್ಯೂಚುವಲ್ ಫಂಡ್ ಅಥವಾ SIP ಇಂದ ಸ್ಟಾರ್ಟ್ ಮಾಡ್ತಾರೆ. ಆದರೆ ನಾವು ಈ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಬಗ್ಗೆ ಹೇಳ್ತಾ ಇಲ್ಲ. ನೀವು ಮ್ಯೂಚುವಲ್ ಫಂಡ್ ಬಗ್ಗೆ ಕೇಳಿರ್ತೀರಾ, ಆದರೆ ಡೆಟ್ ಮ್ಯೂಚುವಲ್ ಫಂಡ್ ಬಗ್ಗೆ ಕೇಳಿದ್ದೀರಾ? ಎಫ್ ಡಿ ಹಾಗೆ ಸೇಫ್ ಮತ್ತು ಸ್ವಲ್ಪ ಜಾಸ್ತಿ ರಿಟರ್ನ್ ಸಿಗುವಂತಹ ಇನ್ವೆಸ್ಟ್ಮೆಂಟ್ ಇದು. ಇದನ್ನು ಡೆಟ್ ಫಂಡ್, ಫಿಕ್ಸ್ಡ್ ಇನ್ಕಮ್ ಫಂಡ್, ಡೆಟ್ ಮ್ಯೂಚುವಲ್ ಫಂಡ್, ಲಿಕ್ವಿಡಿಟಿ ಫಂಡ್ ಅಂತೆಲ್ಲ ಕರೀತಾರೆ. ಡೆಟ್ ಮ್ಯೂಚುವಲ್ ಫಂಡ್ನಲ್ಲಿ ಹಣವನ್ನು 3 ರೀತಿಯಾಗಿ ಇನ್ವೆಸ್ಟ್ ಮಾಡಬಹುದು. ಮೊದಲನೇದು ಗೌರ್ಮೆಂಟ್ ಬಾಂಡ್, ಎರಡನೇದು ಕಾರ್ಪೊರೇಟ್ ಬಾಂಡ್, ಮೂರನೇದು ಫಿಕ್ಸ್ಡ್ ಡೆಪಾಸಿಟ್. ಹಾಗಾದರೆ ಗೌರ್ಮೆಂಟ್ ಬಾಂಡ್ ಮತ್ತು ಕಾರ್ಪೊರೇಟ್ ಬಾಂಡ್ ಅಂದರೆ ಏನು? ಗೌರ್ಮೆಂಟ್ ಬಾಂಡ್ ಇದು ಸರ್ಕಾರಕ್ಕೆ ನಾವು ಕೊಡುವ ಸಾಲ ಅಥವಾ ಸರ್ಕಾರ ನಮ್ಮಿಂದ ಪಡೆಯುವ ಸಾಲ. ಈಗ ನೀವು ಕೇಳ್ಬೋದು, ಸರ್ಕಾರ ಯಾಕೆ ನಮ್ಮಿಂದ ಸಾಲ ಪಡೆಯುತ್ತೆ? ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ತೇವಲ್ವಾ? ಅದರಲ್ಲಿ ಎಲ್ಲ ಮ್ಯಾನೇಜ್ ಆಗಲ್ಲ. ನೋಡಿ, ಸರ್ಕಾರಕ್ಕೆ ರಸ್ತೆ, ಸೇತುವೆ, ಸ್ಕೂಲ್, ಹಾಸ್ಪಿಟಲ್ ಹೀಗೆ ದೊಡ್ಡ ದೊಡ್ಡ ಕಾಮಗಾರಿ ಮಾಡಲಿಕ್ಕೆ ಹಣ ಬೇಕು. ದೊಡ್ಡ ಪ್ರಮಾಣದಲ್ಲಿ ಹಣದ ಅವಶ್ಯಕತೆ ಉಂಟಾದಾಗ ಸರ್ಕಾರ ಬಾಂಡ್ಗಳನ್ನು ಇಶ್ಯೂ ಮಾಡುತ್ತೆ. ಈ ರೀತಿಯಾಗಿ ಬಾಂಡ್ಗಳನ್ನು ಇಶ್ಯೂ ಮಾಡಿ ಸಾಲವನ್ನು ಪಡೆಯುತ್ತೆ. ಇದನ್ನು ಗೌರ್ಮೆಂಟ್ ಬಾಂಡ್ ಅಂತ ಕರೀತಾರೆ. ನೆಕ್ಸ್ಟ್ ಕಾರ್ಪೊರೇಟ್ ಬಾಂಡ್. ಇದು ಕೂಡ ಸೇಮ್ ಗೌರ್ಮೆಂಟ್ ಬಾಂಡ್ ರೀತಿಯದ್ದೇ, ಆದರೆ ಇಲ್ಲಿ ಸರ್ಕಾರದ ಬದಲು ಕಾರ್ಪೊರೇಟ್ ಕಂಪನಿಗಳು ತಮಗೆ ಹಣದ ಅವಶ್ಯಕತೆ ಬಂದಾಗ ನಮ್ಮಿಂದ ಪಡೆಯುವ ಸಾಲ ಅಥವಾ ನಾವು ಕಂಪನಿಗಳಿಗೆ ಕೊಡುವ ಸಾಲ. ಈ ವಿಡಿಯೋದಲ್ಲಿ ಗೌರ್ಮೆಂಟ್ ಬಾಂಡ್ನ ಬಗ್ಗೆ ನೋಡ್ತಾ ಹೋಗೋಣ. ಗೌರ್ಮೆಂಟ್ ಬಾಂಡ್ ಅಂದರೆ ನೀವು ಸರ್ಕಾರಕ್ಕೆ ಕೊಡುವ ಸಾಲ. ಇಲ್ಲಿ ಸರ್ಕಾರ ನೀವು ಕೊಟ್ಟಂತ ಹಣಕ್ಕೆ ಇಂಟ್ರೆಸ್ಟ್ ಅನ್ನು ಕೊಡುತ್ತೆ. ಹಾಗೆ ಬಾಂಡ್ ಮೆಚುರಿಟಿ ಆದ ನಂತರ ನೀವು ಇನ್ವೆಸ್ಟ್ ಮಾಡಿದ ಪೂರ್ತಿ ಹಣವನ್ನು ಹಿಂತಿರುಗಿಸುತ್ತೆ. ಸೇಮ್ ಎಫ್ ಡಿ ಹೇಗೆ ವರ್ಕ್ ಆಗುತ್ತೆ ಅಲ್ವಾ, ಎಫ್ ಡಿಯಲ್ಲಿ ಹೇಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆಗುತ್ತೆ ಅಲ್ವಾ, ಅದೇ ರೀತಿ ಇಲ್ಲಿ ಇನ್ವೆಸ್ಟ್ ಮಾಡಿದ ಹಣ ಸೇಫ್. ಯಾಕೆ ಅಂತ ಹೇಳಿದ್ರೆ ಬ್ಯಾಂಕ್ ದಿವಾಳಿಯಾದಲ್ಲಿ RBI 5 ಲಕ್ಷ ಇನ್ಶೂರೆನ್ಸ್ ಕವರ್ ಕೊಡುತ್ತೆ. ಸರ್ಕಾರ ಡಿಫಾಲ್ಟ್ ಅಥವಾ ದಿವಾಳಿಯಾಗುವುದು ಆಲ್ಮೋಸ್ಟ್ 0. ಹಾಗಾಗಿ ಇದು ಸೇಫ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್, ಸರ್ಕಾರ ಯಾಕೆ ಬಾಂಡ್ಗಳನ್ನು ಇಶ್ಯೂ ಮಾಡುತ್ತೆ? ನೋಡಿ, ಸರ್ಕಾರಕ್ಕೆ ರೋಡ್, ಹೈವೇಸ್, ಟ್ರೈನ್, ಸ್ಕೂಲ್, ಹಾಸ್ಪಿಟಲ್ ಹೀಗೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ದೊಡ್ಡ ಪ್ರಮಾಣದಲ್ಲಿ ಹಣದ ಅವಶ್ಯಕತೆ ಉಂಟಾಗುತ್ತೆ. ಅಂತಹ ಸಂದರ್ಭದಲ್ಲಿ ಸರ್ಕಾರ ಬಾಂಡ್ಗಳ ಮೂಲಕ ಸಾಲವನ್ನು ಪಡೆಯುತ್ತೆ. ಇಲ್ಲಿ ಯಾವ ರೀತಿಯಾದ ಬಾಂಡ್ಗಳಿವೆ, ಹಾಗೆ ಇಂಟ್ರೆಸ್ಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಆಗತ್ತೆ ಎಂಬುದನ್ನು ನೋಡೋದಾದ್ರೆ, ಗೌರ್ಮೆಂಟ್ ಬಾಂಡ್ನಲ್ಲಿ ಟಿ ಬಿಲ್ಸ್ ಅಂದರೆ ಟ್ರೆಷರಿ ಬಿಲ್, ಗೌರ್ಮೆಂಟ್ ಸೆಕ್ಯೂರಿಟಿ ಇದನ್ನು GSAC ಅಂತ ಕರೀತಾರೆ, ಹಾಗೆ ಫ್ಲೋಟಿಂಗ್ ರೇಟ್ ಬಾಂಡ್ ಎಂಬ ಪ್ರಕಾರ ಇದೆ. ಟಿ ಬಿಲ್ ಅಥವಾ ಟ್ರೆಷರಿ ಬಿಲ್ ಇದು ಒಂದು ಶಾರ್ಟ್ ಟರ್ಮ್ ಬಾಂಡ್. ಬಿಲ್ನ ಡ್ಯೂರೇಷನ್ 91 ದಿನದಿಂದ 364 ದಿನಗಳ ಒಳಗೆ ಇರುತ್ತೆ. ಇಲ್ಲಿ 91 ದಿನದ ಬಿಲ್ ಅಂದರೆ ಬಿಲ್ ಖರೀದಿಯಾದ 91ನೇ ದಿನಕ್ಕೆ ಮೆಚುರಿಟಿ ಆಗುತ್ತೆ ಅಂತ. ನೆಕ್ಸ್ಟ್ 182 ದಿನದ ಬಿಲ್ ಇದೆ, ಹಾಗೆ 364 ದಿನದ ಬಿಲ್ ಇಲ್ಲಿ ಅವೈಲೇಬಲ್ ಇರುತ್ತೆ. ಟ್ರೆಷರಿ ಬಿಲ್ನಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗಲ್ಲ. ಏನಿದು ಹೊಸತು, ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗಲ್ವಾ? ಹಾಗಾದರೆ ರಿಟರ್ನ್ ಹೇಗೆ ಸಿಗುತ್ತೆ? ನೋಡಿ, ಇಲ್ಲಿ ಬಡ್ಡಿ ಸಿಗಲ್ಲ. ಬಿಲ್ ಅಥವಾ ಬಾಂಡನ್ನು ಡಿಸ್ಕೌಂಟ್ ರೇಟ್ನಲ್ಲಿ ಕೊಡ್ತಾರೆ. ನಂತರ ಮೆಚುರಿಟಿ ಸಮಯದಲ್ಲಿ ಬಿಲ್ನ ಫುಲ್ ಅಮೌಂಟ್ ಸಿಗತ್ತೆ. ಕನ್ಫ್ಯೂಸ್ ಆಗಬೇಡಿ. ಈಗ ಬಿಲ್ನ ಬೆಲೆ 1000 ರೂಪಾಯಿ ಅಂದ್ಕೊಳ್ಳಿ. ಸರ್ಕಾರ ಬಿಲ್ಲನ್ನು ನಿಮಗೆ 990 ರೂಪಾಯಿಗೆ ಕೊಡತ್ತೆ. ಅಂದರೆ ನೀವು 1000 ರೂಪಾಯಿ ಇರುವಂಥ ಬಿಲ್ಲಿಗೆ 990 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತೀರಾ. ನಂತರ ಮೆಚುರಿಟಿ ಆದಾಗ ಸರ್ಕಾರ 1000 ರೂಪಾಯಿ ನಿಮಗೆ ಹಿಂತಿರುಗಿಸುತ್ತೆ. ಅಂದರೆ 990 ರೂಪಾಯಿಗೆ ಪರ್ಚೇಸ್ ಮಾಡಿ 1000 ರೂಪಾಯಿಗೆ ಸೆಲ್ ಮಾಡೋದು ಅಂತ. ಇಲ್ಲಿ 10 ರೂಪಾಯಿ ಪ್ರಾಫಿಟ್ ಆಯಿತು ಅಲ್ವಾ? ಹಾಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗಲ್ಲ, ಬದಲಿಗೆ ಡಿಸ್ಕೌಂಟ್ ರೇಟ್ನಲ್ಲಿ ಬಿಲ್ಲನ್ನು ಕೊಡ್ತಾರೆ. ಮೆಚುರಿಟಿ ಸಮಯದಲ್ಲಿ ಫೇಸ್ ವ್ಯಾಲ್ಯೂ ರೇಟ್ನಲ್ಲಿ ಹಣವನ್ನು ಹಿಂತಿರುಗಿಸ್ತಾರೆ. ಇಲ್ಲಿ ಇನ್ವೆಸ್ಟ್ ಮಾಡಿದ ಹಣ ಸೇಫ್. ಆದರೆ ಇನ್ವೆಸ್ಟ್ ಮಾಡುವ ಮೊದಲು FDಯಲ್ಲಿ ಸಿಗುವ ಇಂಟ್ರೆಸ್ಟ್ ರೇಟ್ ಹಾಗೆ ಟಿ ಬಿಲ್ನ ವ್ಯಾಲ್ಯೂ ಎರಡನ್ನು ಕಂಪೇರ್ ಮಾಡಿ ನೋಡಿ. ಎಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಸಿಗುತ್ತೆ ಅಲ್ಲಿ ಇನ್ವೆಸ್ಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ FD ಇಂಟ್ರೆಸ್ಟ್ ಹಾಗೆ ಟಿ ಬಿಲ್ನ ಈಲ್ಡ್ ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೂ ಮೊದಲು ಯಾವುದೇ ಇನ್ವೆಸ್ಟ್ಮೆಂಟ್ ಆಗಲಿ
ಮೊದಲು ನೀವು ನಿಮ್ಮ ಲೀಗಲ್ ಫಿನಾನ್ಸ್ ಅಡ್ವೈಸರ್ ಅಥವಾ ಸೆಬಿ ಸರ್ಟಿಫೈಡ್ ಅಡ್ವೈಸನ್ನು ಪಡಿಬೇಕು, ಅಥವಾ ನಿಮ್ಮ ಓನ್ ರಿಸರ್ಚ್ ಮಾಡಬೇಕು. ಯಾಕೆಂತ ಹೇಳಿದರೆ ಎಲ್ಲ ಇನ್ವೆಸ್ಟ್ಮೆಂಟ್ಗಳು ಎಲ್ಲರಿಗೆ ಸೂಟ್ ಆಗಲ್ಲ. ಏಜ್, ಇನ್ಕಮ್, ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅನುಗುಣವಾಗಿ ಇನ್ವೆಸ್ಟ್ ಮಾಡಬೇಕು. ಇಲ್ಲಿ ನಾವು ಹೇಳುವ ಇನ್ಫಾರ್ಮೇಷನ್ ಕೇವಲ ಎಜುಕೇಷನ್ ಪರ್ಪಸ್ಗೆ ಮಾತ್ರ. ಈಗ ಟಾಪಿಕ್ಕಿಗೆ ಬರುವ. ನೆಕ್ಸ್ಟ್ ಗೌರ್ಮೆಂಟ್ ಬಾಂಡ್ ಅಂತ ಹೇಳಿದರೆ ಅದು GSAC ಅಥವಾ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. 5 ರಿಂದ 40 ವರ್ಷ ಒಳಗಿರುವಂಥ ಬಾಂಡ್ ಇದಾಗಿರುತ್ತೆ. ಇಲ್ಲಿ ಒಂದು ಫಿಕ್ಸ್ಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ, ಸೇಮ್ FD ರೀತಿಯಲ್ಲೇ. ಆದರೆ ಕ್ಯಾಲ್ಕುಲೇಟ್ ಆದಂಥ ಇಂಟ್ರೆಸ್ಟ್ ಅಮೌಂಟನ್ನು 6 ತಿಂಗಳಿಗೆ ಒಮ್ಮೆ ಪೇ ಮಾಡಲಾಗತ್ತೆ. ವರ್ಷದಲ್ಲಿ 2 ಬಾರಿ ಇಂಟ್ರೆಸ್ಟ್ ಪೇ ಮಾಡ್ತಾರೆ. ಇದನ್ನು ಕೂಪನ್ ಅಂತ ಕರೀತಾರೆ. ಬಾಂಡ್ ಮೆಚುರಿಟಿ ಆದ ನಂತರ ನೀವು ಇನ್ವೆಸ್ಟ್ ಮಾಡಿರುವಂಥ ಅಷ್ಟು ಹಣ ನಿಮಗೆ ಹಿಂದಿರುಗಿಸಲಾಗತ್ತೆ. ನೀವು 5 ವರ್ಷದ ಬಾಂಡ್ ಪರ್ಚೇಸ್ ಮಾಡಿದ್ದಲ್ಲಿ 5 ವರ್ಷದ ತನಕ ಪ್ರತಿ 6 ತಿಂಗಳಿಗೆ ಒಮ್ಮೆ ಇಂಟ್ರೆಸ್ಟ್ ಪೇ ಮಾಡ್ತಾರೆ. 10 ವರ್ಷದ ಬಾಂಡ್ ಆದರೆ 10 ವರ್ಷದ ತನಕ ಪ್ರತಿ 6 ತಿಂಗಳಿಗೆ ಒಮ್ಮೆ ಇಂಟ್ರೆಸ್ಟನ್ನು ಪೇ ಮಾಡ್ತಾರೆ. ಬಾಂಡ್ ಮೆಚುರಿಟಿ ಆದ ನಂತರ ನೀವು ಇನ್ವೆಸ್ಟ್ ಮಾಡಿದ ಅಷ್ಟು ಹಣವನ್ನು ನಿಮಗೆ ರಿಟರ್ನ್ ಕೊಡ್ತಾರೆ. ಇನ್ನು ಕೂಪನ್ ರೇಟ್ ಸಾಮಾನ್ಯವಾಗಿ 6 ರಿಂದ 8% ತನಕ ಇರುತ್ತೆ. ಉದಾಹರಣೆಗೆ ಬಾಂಡ್ 726 GS 2040 ಅಂತ. ಇಲ್ಲಿ 726 ಇದೆ ಅಲ್ವಾ, ಇದು 7.26% ಅಂದರೆ ಕೂಪನ್ ರೇಟ್ ಅಥವಾ ಇಂಟ್ರೆಸ್ಟ್. GS ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟಿ. 2040 ಇದು ಮೆಚುರಿಟಿ ಇಯರ್. 2040 ತನಕ ಪ್ರತಿ 6 ತಿಂಗಳಿಗೆ ಒಮ್ಮೆ 7.26% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಕೊಡ್ತಾರೆ, ನಿಮಗೆ ಪೇ ಮಾಡ್ತಾರೆ. ಉದಾಹರಣೆಗೆ 1 ಲಕ್ಷ ಇನ್ವೆಸ್ಟ್ ಮಾಡಿದಲ್ಲಿ 7.26% ಇನ್ವೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ವರ್ಷಕ್ಕೆ 7,260 ರೂಪಾಯಿ. ಇದನ್ನು ಡಿವೈಡ್ ಮಾಡಿ ಪ್ರತಿ 6 ತಿಂಗಳಿಗೆ ಒಮ್ಮೆ ಅಂದರೆ 3,620 ರೂಪಾಯಿಯನ್ನು ನಿಮಗೆ ಕೊಡಲಾಗತ್ತೆ. ಇನ್ನು ಇಲ್ಲಿ ಏನಾದರೂ ರಿಸ್ಕ್ ಇದೆಯಾ ಅಥವಾ ರಿಸ್ಕ್ ಫ್ರೀಯಾ ಅಂತ ಕೇಳಿದರೆ ಇಲ್ಲಿ ಕ್ರೆಡಿಟ್ ರಿಸ್ಕ್ 0. ಯಾಕೆಂತ ಹೇಳಿದರೆ ಇನ್ವೆಸ್ಟ್ ಮಾಡಿರುವಂಥದ್ದು ಸರ್ಕಾರದ ಮೇಲೆ ನೀವು ಇನ್ವೆಸ್ಟ್ ಮಾಡಿರ್ತೀರಾ, ಸರ್ಕಾರ ನಿಮಗೆ ಗ್ಯಾರಂಟಿ ಕೊಡುತ್ತೆ. ಆದರೆ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಇಲ್ಲಿ ಇದೆ. RBI ಏನಾದರೂ ಇಂಟ್ರೆಸ್ಟ್ ಹೆಚ್ಚು ಮಾಡಿದರೆ ನೀವು ಈಗಾಗಲೇ ಖರೀದಿಸಿರುವ ಬಾಂಡ್ನ ಬೆಲೆ ಕಡಿಮೆ ಆಗುತ್ತೆ, ಹಾಗೆ ಹೊಸ ಬಾಂಡ್ಗಳ ಬೆಲೆ ಹೆಚ್ಚಾಗುತ್ತೆ. RBI ಇಂಟ್ರೆಸ್ಟ್ ಕಡಿಮೆ ಮಾಡಿದರೆ ಈಗಾಗಲೇ ಪರ್ಚೇಸ್ ಮಾಡಿರುವಂಥ ಬಾಂಡ್ನ ಬೆಲೆ ಹೆಚ್ಚಾಗತ್ತೆ, ಹಾಗೆ ಹೊಸ ಬಾಂಡ್ಗಳ ಬೆಲೆ ಕಡಿಮೆ ಆಗುತ್ತೆ. ಇದರಿಂದ ಲಾಸ್ ಆಗತ್ತಾ ಅಂದರೆ ನೀವೇನಾದರೂ ಬಾಂಡ್ ಮೆಚುರಿಟಿಯ ಮೊದಲು ಬಾಂಡನ್ನು ಮಾರಿದರೆ ಮಾರ್ಕೆಟ್ ಪ್ರೈಸ್ ಕಮ್ಮಿ ಇದ್ದರೆ ಲಾಸ್ ಆಗುತ್ತೆ, ಮಾರ್ಕೆಟ್ ಪ್ರೈಸ್ ಜಾಸ್ತಿ ಇದ್ದರೆ ಪ್ರಾಫಿಟ್ ಆಗುತ್ತೆ. ಆದರೆ ನೀವು ಬಾಂಡನ್ನು ಟಿಲ್ ಮೆಚುರಿಟಿ ತನಕ ಹೋಲ್ಡ್ ಮಾಡಿದ್ದಲ್ಲಿ ಯಾವುದೇ ಲಾಸ್ ಆಗಲ್ಲ, ನೀವು ಇನ್ವೆಸ್ಟ್ ಮಾಡಿದ ಅಷ್ಟು ಹಣ ನಿಮಗೆ ರಿಟರ್ನ್ ಕೊಡ್ತಾರೆ. ಇನ್ನು 3ನೇ ಬಾಂಡ್ ಅಂದರೆ ಫ್ಲೋಟಿಂಗ್ ರೇಟ್ ಬಾಂಡ್, FRB ಅಂತ ಹೇಳ್ತಾರೆ. ಇಲ್ಲಿ ಬಾಂಡ್ಗೆ ಬಡ್ಡಿ ಫಿಕ್ಸ್ಡ್ ಆಗಿರಲ್ಲ. ಹಾಗಾದರೆ ಈ ಬಾಂಡ್ ಯಾವ ರೀತಿ ವರ್ಕ್ ಆಗುತ್ತೆ? ಇಲ್ಲಿ ರೆಪೋ ರೇಟ್ ಹೆಚ್ಚಾದರೆ FRBಯ ಇಂಟ್ರೆಸ್ಟ್ ರೇಟ್ ಕೂಡ ಹೆಚ್ಚಾಗುತ್ತೆ, ಹಾಗೆ ರೆಪೋ ರೇಟ್ ಕಮ್ಮಿ ಆದರೆ ಬಾಂಡ್ನ ಇಂಟ್ರೆಸ್ಟ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಇಲ್ಲಿ ಬಾಂಡ್ನ ಇಂಟ್ರೆಸ್ಟ್ ಮಾರ್ಕೆಟ್ ಜೊತೆ ಕಾನ್ಸ್ಟೆಂಟ್ ಆಗಿ ಅಡ್ಜಸ್ಟ್ ಆಗ್ತಾ ಇರುತ್ತೆ. ರೆಪೋ ರೇಟ್ ಏರಿಕೆ ಆದರೆ ನಿಮ್ಮ ಬಾಂಡ್ನ ಬೆಲೆ ಕೂಡ ಏರುತ್ತೆ, ರೆಪೋ ರೇಟ್ ಕಡಿಮೆ ಆದರೆ ನಿಮ್ಮ ಬಾಂಡ್ನ ಬೆಲೆ ಕೂಡ ಕಡಿಮೆ ಆಗುತ್ತೆ, ಅಂದರೆ ಬಡ್ಡಿ ಕಡಿಮೆ ಕ್ಯಾಲ್ಕುಲೇಟ್ ಆಗುತ್ತೆ. ಇದನ್ನು ಫ್ಲೋಟಿಂಗ್ ಅಂತ ಕರೀತಾರೆ. ಈ ಬಾಂಡ್ನ ಡ್ಯೂರೇಷನ್ ಸಾಮಾನ್ಯವಾಗಿ 2 ರಿಂದ 7 ವರ್ಷ ಇರುತ್ತೆ, ಹಾಗೆ ಸಮ್ ಟೈಮ್ 10 ವರ್ಷಗಳ ಬಾಂಡ್ ಕೂಡ ಇಶ್ಯೂ ಮಾಡ್ತಾರೆ. ಈಗ ಹೇಳಿರುವಂಥ ಪ್ರತಿಯೊಂದು ಬಾಂಡ್ನ ಬಗ್ಗೆ ಡೀಟೇಲ್ಡ್ ವಿಡಿಯೋ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.